ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಸತೀಶ್ ಜಾರಕಿಹೊಳಿ ಬೆನ್ನಲ್ಲೇ ದೆಹಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಭೇಟಿಯಾದ ಡಿಕೆಶಿ. ರಾಜ್ಯ ರಾಜಕಾರಣ ಬೆಳವಣಿಗೆಯ ಬಗ್ಗೆ ಉಭಯ ನಾಯಕರ ಚರ್ಚೆ. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರೊಂದಿಗೆ ಖರ್ಗೆ ಸಮಾಲೋಚನೆ. ಜೆಡಿಎಸ್ ಶಾಸಕರ ಆಪರೇಷನ್ ಹಸ್ತದ ಬಗ್ಗೆ ಭಾರೀ ಚರ್ಚೆ. ಸಚಿವ ಸತೀಶ್ ಜಾರಕಿಹೊಳಿ ಭೇಟಿಯಾಗಿ ಕುಮಾರಸ್ವಾಮಿ ಚೆಕ್ಮೇಟ್. ಜಿಟಿ ದೇವೇಗೌಡ ಸೇರಿ ಕೆಲ ಜೆಡಿಎಸ್ ಶಾಸಕರಿಗೆ ಟೆನ್ಷನ್. ಮೊದಲು ಕಾಂಗ್ರೆಸ್ ನಾಯಕರು ಹನಿ ಟ್ರ್ಯಾಪ್ ಅಂದ್ರು, ಈಗ ಕೊಲೆ ಸುಪಾರಿ ಅಂತಿದ್ದಾರೆ. ಇವೆಲ್ಲವೂ ಕಿವಿಗೆ ಹೂ ಇಡೋ ಕೆಲಸ ಅಂತ ಛಲವಾದಿ ನಾರಾಯಣಸ್ವಾಮಿ ಆಕ್ರೋಶ. ಹೈಕಮಾಂಡ್ ಸೂಚನೆ ಕೊಟ್ಟಿರಬೇಕು ಅಂತ ಅನುಮಾನ. ರಾಜಣ್ಣ ಹಾಗೂ ಪುತ್ರನ ವಿರುದ್ಧದ ಹನಿ ಟ್ರ್ಯಾಪ್ ಕೇಸ್ನ ತನಿಖೆ ಚುರುಕು. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ವಿಡಿಯೋ ವಶಕ್ಕೆ ಪಡೆದ ಸಿಐಡಿ. ರಾಜಣ್ಣ ನೀಡಿದ ಸ್ಕ್ರೀನ್ ರೆಕಾರ್ಡೆಡ್ ವಿಡಿಯೋದ ಮೂಲ ಕೆದಕ್ತಾ ಇರೋ ತನಿಖಾಧಿಕಾರಿಗಳು. ಹನಿ ಟ್ರ್ಯಾಪ್ ಕಹಾನಿ ಹಿಂದಿದೆಯಾ ಯೂತ್ ಕಾಂಗ್ರೆಸ್ ಕೈವಾಡ? ಸಿಐಡಿ ಪ್ರಾಥಮಿಕ ತನಿಖೆಯ ಮಧ್ಯೆ ಹೊಸದೊಂದು ಗುಮಾನಿ ಸೃಷ್ಟಿ. ಕೆಲ ಕಾರ್ಯಕರ್ತರು ಸಕ್ರಿಯವಾಗಿ ಭಾಗಿ ಶಂಕೆ. ಈ ಬಗ್ಗೆ ಮಾಹಿತಿ ಸಂಗ್ರಹ. ಸಚಿವ ಕೆಎನ್ ರಾಜಣ್ಣ ವಿರುದ್ಧ ಸ್ವಪಕ್ಷದಲ್ಲೇ ಅಸಮಾಧಾನ. ಸದನದಲ್ಲಿ ರೇವಣ್ಣ ಕುಟುಂಬದ ಬಗ್ಗೆ ಪ್ರಸ್ತಾಪಿಸಿದ್ದಕ್ಕೆ ಬೇಸರ. ಪಕ್ಷಕ್ಕೆ ಮುಜುಗರ, ಡ್ಯಾಮೇಜ್ ಆಗತ್ತೆ ಅಂತ ಒಳಗೊಳಗೆ ಮಾತು. ಬಿಜೆಪಿ ಶಿಸ್ತು ಸಮಿತಿಯ ಶೋಕಾಸ್ ನೋಟಿಸ್ಗೆ ಉತ್ತರಿಸಲು 5 ಮಂದಿಗೂ ಡೆಡ್ಲೈನ್. ಹಿಂದೆ ಕೊನೆಯ ದಿನ ಆಗಿರೋದ್ರಿಂದ ಉತ್ತರಿಸ್ತಾರಾ ಇಲ್ವಾ ಅನ್ನೋ ಕುತೂಹಲ. ರೇಣುಕಾಚಾರ್ಯ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ಎಸ್.ಟಿ. ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ನಡೆಯ ಮೇಲೆ ಎಲ್ಲರ ಕಣ್ಣು. ಮಾಜಿ ಸಚಿವ ಡಿಸಿ ತಮ್ಮಣ್ಣ ಪತ್ನಿಯಿಂದ ಶಿಕ್ಷಣ ಇಲಾಖೆಗೆ ತಲೆನೋವು. ಮಂಡ್ಯದಲ್ಲಿ ಸರ್ಕಾರಿ ಶಾಲೆ ಖಾಲಿ ಮಾಡುವಂತೆ ಪ್ರಮೀಳಾ ಅವರಿಂದ ಡಿಡಿಪಿಐಗೆ ಪತ್ರ. ಬೇರೆಡೆಗೆ ವರ್ಗಾಯಿಸುವಂತೆ ಒತ್ತಾಯ. ಪ್ರಮೀಳಾ ಪತ್ರದಿಂದ ಇಕ್ಕಟ್ಟಿಗೆ ಸಿಲುಕಿದ ಶಿಕ್ಷಣ ಇಲಾಖೆ. ಔರಂಗಜೇಬ್ ಟಿಪ್ಪು ಫೋಟೋ ಹಾಕಿ ಪ್ರಚೋದನಕಾರಿ ಪೋಸ್ಟ್. ಬೆಳಗಾವಿ ಕಾಂಗ್ರೆಸ್ ಮುಖಂಡನ ಮೇಲೆ ಬಿತ್ತು ಕೇಸ್. ಪ್ರಕರಣ ದಾಖಲಾಗ್ತಾ ಇದ್ದಂತೆ ಆರೋಪಿಯಿಂದ ಪೋಸ್ಟ್ ಡಿಲೀಟ್. ರಾಜ್ಯದ ಜನರಿಗೆ ಏಪ್ರಿಲ್ ತಿಂಗಳಲ್ಲಿ ದುಬಾರಿ ದುನಿಯಾದ ದರ್ಶನ. ಮೆಟ್ರೋ, ಬಸ್ಸು, ಹಾಲು, ಕರೆಂಟು, ನೀರು, ಟೋಲ್ ಶುಲ್ಕ ಎಲ್ಲವೂ ದುಬಾರಿ. ಜನಸಾಮಾನ್ಯರ ಜೇಬಿಗೆ ಬೀಳಲಿದೆ ಕತ್ತರಿ. ಚಿಕ್ಕಮಗಳೂರಲ್ಲಿ ವರದಕ್ಷಿಣೆ ಕಿರುಕುಳಕ್ಕೆ ಗೃಹಿಣಿ ಬಲಿ. ಬಾಳೆಹೊನ್ನೂರು ಠಾಣಾ ಮುಂದೆ ಮೃತಳ ಪೋಷಕರಿಂದ ಪ್ರತಿಭಟನೆ. ಮಗುವನ್ನ ಕೊನೆಯ ಬಾರಿ ತಾಯಿ ಮುಖ ನೋಡಬೇಕು ಅಂತ ಆಗ್ರಹ. ಬೆಂಗಳೂರಲ್ಲಿ ಪತ್ನಿಯನ್ನ ಕೊಂದು ಸೂಟ್ಕೇಸ್ಗೆ ತುಂಬಿದ ಪತಿ. ಪುಣೆಯಲ್ಲಿ ಆರೋಪಿಯನ್ನು ಬಂಧಿಸಿ ರಾಜ್ಯಕ್ಕೆ ಕರೆತರೋ ಪ್ರಕ್ರಿಯೆ ಶುರು. ಇತ್ತ ಮೃತ ಗೌರಿ ಮರಣೋತ್ತರ ಪರೀಕ್ಷೆಗೆ ತಯಾರಿ. ಪಡಿತರ ಅಕ್ಕಿ ಪಡೆಯಲು ಸಾಲುಗಟ್ಟಿ ನಿಂತ ಜನ. ಬೆಳಗ್ಗೆಯಿಂದ ನಿಂತರೂ ರೇಷನ್ ಸಿಗತ್ತಾ ಇಲ್ವೋ ಅನ್ನೋ ಟೆನ್ಷನ್. ಬೆಂಗಳೂರಿನ ವಿಜಯನಗರದ ಪಡಿತರ ಶಾಪ್ ಮುಂದೆ ಕಂಡು ಬಂದ ದೃಶ್ಯ. ರಾಯಚೂರಲ್ಲಿ ಮೊಟ್ಟೆ ಡೀಲ್. ಮಾಜಿ ಸಚಿವ ಕೆ ಶಿವನಗೌಡ ನಾಯಕ್ ಸಹೋದರಿಯಿಂದ ಕಮಿಷನ್ ವಸೂಲಿಯ ಆರೋಪ. ಭ್ರಷ್ಟಾಚಾರ ಎಸಗುವಲ್ಲಿ ಹಿರಿಯ ಅಧಿಕಾರಿಗಳ ಸಾಥ್. ನ್ಯೂಸ್ ಫಸ್ಟ್ಗೆ ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯ. ದಾವಣಗೆರೆಯ ಎಸ್ಬಿಐ ಬ್ಯಾಂಕ್ ದರೋಡೆ ಕೇಸ್ ಭೇದಿಸಿದ ಪೊಲೀಸರು. ತಮಿಳುನಾಡಲ್ಲಿ 3 ಸ್ಥಳೀಯರು, ಒಟ್ಟು 5 ಜನ ಆರೋಪಿಗಳ ಬಂಧನ. ಕದ್ದ ಚಿನ್ನಾಭರಣ ರಿಕವರಿ. ನಿಟ್ಟುಸಿರು ಬಿಟ್ಟ ಗ್ರಾಹಕರು. ಅಮೆಜಾನ್ನಲ್ಲಿ ಮೊಬೈಲ್ ಬದಲು ಬಂತು ಪಾತ್ರೆ ತೊಳೆಯೋ ಸೋಪು. 32,000 ಬೆಲೆ ಬಾಳೋ ವಿವೋ ಮೊಬೈಲ್ ಬದಲಿಗೆ ಸೋಪು ಕಂಡು ದಂಗಾದ ಗ್ರಾಹಕ. ತುಮಕೂರಿನ ತುರುವೇಕೆರೆ ಸರಸ್ವತಿಪುರಂನಲ್ಲಿ ಅವಾಂತರ. ವಿಶ್ವದ ಶ್ರೀಮಂತ ವ್ಯಕ್ತಿ ಎಲಾನ್ ಮಸ್ಕ್ ಹೆಸರಲ್ಲಿ ಭಾರಿ ವಂಚನೆ. ಮಸ್ಕ್ ಭಾರತಕ್ಕೆ ಬಂದಾಗ ಭೇಟಿ ಮಾಡಿಸೋದಕ್ಕೆ ನಂಬಿಸಿ ಮೋಸ. ಹರಿಯಾಣದ ನಿವೃತ್ತ ಪೈಲಟ್ಗೆ 72 ಲಕ್ಷ ರೂಪಾಯಿ ಪಂಗನಾಮ. ಪ್ರಭಾವಿಯೊಬ್ಬರ ಮನೆಗೆ ನೀರು ಹಾಯಿಸಲು 6 ಕಿಲೋಮೀಟರ್ ಪೈಪ್ಲೈನ್. ಒಂದು ಗ್ರಾಮದಿಂದ ಇನ್ನೊಂದು ಗ್ರಾಮಕ್ಕೆ ನೀರು ರವಾನೆ. ಪೈಪ್ಲೈನ್ ಅಳವಡಿಕೆಗೆ ಸ್ಥಳೀಯ ಕುಟುಂಬಗಳ ವಿರೋಧ. ಉಡುಪಿಯ ಹನೇಹಳ್ಳಿ ಪಂಚಾಯತ್ನಲ್ಲಿ ತಾರಕಕ್ಕೇರಿದ ಆಕ್ರೋಶ.
ಐಪಿಎಲ್ನಲ್ಲಿ ಚೆನ್ನೈ RCB ಹೈ ವೋಲ್ಟೇಜ್ ಮ್ಯಾಚ್ಗೆ ಕೌಂಟ್ ಡೌನ್. 17 ವರ್ಷಗಳ ಬಳಿಕ ಚೆನ್ನೈ ನೆಲದಲ್ಲಿ ಗೆಲ್ಲಲು RCB ಭರ್ಜರಿ ಪ್ಲಾನ್. ಐಪಿಎಲ್ನ ಅತಿ ದೊಡ್ಡ ಕದನ ಕಣ್ತುಂಬಿಸಿಕೊಳ್ಳಲು ತುದಿಗಾಲಲ್ಲಿ ನಿಂತ ಫ್ಯಾನ್ಸ್. ಹಾಸ್ಯದ ಹೆಸರಲ್ಲಿ ಏಕನಾಥ್ ಶಿಂದೆಗೆ ಅವಮಾನಿಸಿದ್ರಿಂದ ಕುನಾಲ್ ಕಮ್ರಾಗೆ ಸಂಕಷ್ಟ. ಹೈಕೋರ್ಟ್ ಮೆಟ್ಟಿಲೇರಿದ ಕಾಮಿಡಿಯನ್. ನಿರೀಕ್ಷಣಾ ಜಾಮೀನು ನೀಡಲು ಬಾಂಬೆ ಹೈಕೋರ್ಟ್ಗೆ ಅರ್ಜಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.